ರೀತಿಯ ಎಲ್ಲ ಮುಖಂಡರು ಕಾಣಿಸ್ತಾ ಇದ್ದೀರಾ. ಬಹಳ ವಿಶೇಷವಾಗಿ ಪಂಚಾಯತಿಗೆ ಮೊದಲಿಂದಲೂ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ, ಒತ್ತು ಕೊಡ್ತಿದ್ದೀವಿ. ಇಲ್ಲಿನ ಸ್ಥಳೀಯವಾಗಿರುವಂಥ ಸಮಸ್ಯೆಗಳಿಗೆ ಮಾತ್ರ ಒತ್ತು ಕೊಡಿ, ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನ ವೇದಿಕೆ ಮುಂದೆ ತರುವಂಥ ಪ್ರಯತ್ನ ಮಾಡಬೇಡಿ. ಸ್ಥಳೀಯವಾಗಿ ಇಡೀ ಗ್ರಾಮ ಪಂಚಾಯತಿಯಲ್ಲಿ, ಮಾರಿಕುಪ್ಪಂ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಗಂಭೀರವಾಗಿರುವಂಥ ಸಮಸ್ಯೆಗಳಿದ್ದಾವೆ, ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥದ್ದು, ಇಲ್ಲಿ ತಹಸೀಲ್ದಾರ್ ಅವರ ಇಲ್ಲೇ ಬಂದಿರೋದ್ರಿಂದ ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥದ್ದು, ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಅಂಥ ವಿಚಾರಗಳಿಗೆ ಜಾಸ್ತಿ ಆದ್ಯತೆ ಕೊಡಿ. ಪಂಚಾಯತಿಯಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ನೈರ್ಮಲ್ಯದ ಸಮಸ್ಯೆ ಇರ್ಬೋದು, ಮತ್ತು ಬೇರೆ ಶಾಲಾ ಕಟ್ಟಡಗಳು ಎಲ್ಲಿದ್ದಾವೆ, ಅನುಕೂಲ ಇದಾವ ಇಲ್ವಾ, ಏನು ಸಮಸ್ಯೆಗಳಿದಾವೆ ಇಡೀ ಪಂಚಾಯತಿಯಲ್ಲಿ, ಮತ್ತು ಇದು ಸ್ಥಳೀಯವಾಗಿರುವಂಥ ಗ್ರಾಮದಲ್ಲೂ ಕೂಡ ಬಹಳ ವರ್ಷಗಳಿಂದ ಬಗೆಹರಿದೇ ಇರುವಂಥ ಸಮಸ್ಯೆಗಳಿಗೆ ಆದ್ಯತೆ ಕೊಡಿ. ಬೇರೆ ಯಾವುದೇ ಸಮಸ್ಯೆ ಇಲ್ಲ, ನಿಮಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತ ನಾವು ನಿಮ್ಮ ಮಧ್ಯೆ ಬಂದಿದ್ದೀವಿ. ಸರ್ಕಾರ ಜನರ ಮಧ್ಯೆ ಬಂದಿರುವಂಥದ್ದು ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ತಿಳ್ಕೊಳ್ಳುವಂಥದ್ದು, ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕುವಂಥದ್ದು. ಮತ್ತೆ 1-1.5 ವರ್ಷ 2 ವರ್ಷದಿಂದ ಬರೀ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಅನುಷ್ಠಾನ ಮಾಡಿದ್ದಾರೆ, ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂದರೆ ಎಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ, ಯಾವ ಕೆಲಸಗಳು ಇನ್ನೂ ನಿಧಾನ ಆಗಿದೆ ಅಥವಾ ಮಂದಗತಿಯಾಗಿ ನಡೀತಾ ಇದೆ, ಅದಕ್ಕೆ ಆದ್ಯತೆ ಕೊಡಬೇಕು. ಮತ್ತು ಇಲಾಖೆಗಳು ಎಲ್ಲರೂ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡ್ಕೊಂಡಾಗ ಯಾವ ಇಲಾಖೆ ಸಮಸ್ಯೆ ಇದೆ ಅದರ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಪಂಚಾಯಿತಿಯಲ್ಲಿ ಏನೋ ಕೆಲಸ ಆಗಿಲ್ಲ, ಪಂಚಾಯಿತಿಯಲ್ಲಿ ನಮ್ದೇನಾದ್ರೂ ಕೆಲಸ ನಿಧಾನ ಮಾಡಿದ್ದಾರೆ, ಏನೇನೋ ಕಾರಣಗಳು ತಗೊಂಡು ಇಲ್ಲಿ ಚರ್ಚೆ ಆಗ್ಲೇಬಾರ್ದು. ಗ್ರಾಮ ಪಂಚಾಯತಿ ಸದಸ್ಯರು ಗೌರವವಾಗಿ ಅಥವಾ ಮುಖಂಡರು ಅದರದ್ದೇ ಬೇರೆ ವೇದಿಕೆ ಇಟ್ಕೋಬೇಕು. ನೀವು ಆಫೀಸಲ್ಲಿ ಕೂತ್ಕೊಂಡು ಟೈಮ್ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಗೆದ್ದಿರೋ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಸೋತಿರೋರಿರ್ಬೋದು, ಸ್ಥಳೀಯವಾಗಿರೋ ಸಮಸ್ಯೆಗಳಿಗೆ, ಗ್ರಾಮಗಳಲ್ಲಿರುವಂಥ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ, ಈ ಭಾಗದಲ್ಲಿ ಬಡವ್ರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಧ್ವನಿಯಾಗಿ ಮಾತ್ರ ಇವತ್ತು ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಬಂದಿರುವಂಥ ಎಲ್ಲ ಅಧಿಕಾರಿಗಳ ಪರಿಚಯ ಮಾಡ್ಕೊಳ್ಳಿ. ತಹಸೀಲ್ದಾರ್ ಅವ್ರು ಬಂದಿದ್ದಾರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯು ಅವ್ರು ಬಂದಿದ್ದಾರೆ, ಬೆಸ್ಕಾಂ ಇಲಾಖೆಯಿಂದ ಬಂದಿದ್ದಾರೆ, ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಇಲಾಖೆಯವರು ಕೂಡ ನಿಮಗೆ ಇವತ್ತು ಬಂದಿದ್ದಾರೆ. ಪಶು ಇಲಾಖೆಯಿಂದ ಬಂದಿದ್ದಾರೆ, ಇಲಾಖೆಯವರು ಕೂಡ ಬಂದಿದ್ದಾರೆ, ಪೆನ್ಷನ್ಸ್ ನೋಡಕ್ ಬಂದಿದ್ದಾರೆ, ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ. ನೀನು ಕಾಣೋದೇ ಇಲ್ಲ, ಮುಂದೆ ಹಂಗೆ ಕಾಣಬೇಕು, ನಿನ್ನೆ ಜಾಸ್ತಿ ಸಮಸ್ಯೆ. ಫುಡ್ ಡಿಪಾರ್ಟ್ಮೆಂಟ್ ರೇಷನ್ ಕಾರ್ಡು, ಹೊಸದು ಹಳೇದು, ಹೊಸ ಹೆಸರು ಸೇರ್ಪಡೆ, ಕ್ಯಾನ್ಸಲೇಷನ್ನು, ಹೆಲ್ತ್ ಪ್ರಾಬ್ಲಮ್ ಮೇಲೆ ಯಾವ ರೀತಿ ರೇಷನ್ ಕಾರ್ಡ್ ಮಾಡ್ಕೊಡ್ತೀರಾ, ಮತ್ತೆ ಹಸುಗಳು ಡಾಕ್ಟರ್ ಬಂದಿದ್ದಾರ ಅದ್ರ ಬಗ್ಗೆ ಸಮಸ್ಯೆ. ಅವ್ರ ಸಮಸ್ಯೆ ಹೇಳೋಷ್ಟರಲ್ಲಿ ಅದ್ರ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿ. ಇವರು ನಿಮ್ಮನ್ನು ಹುಡ್ಕೊಂಡು ಬರಕ್ ಆಗದೆ ಇರೋದು, ಇಲ್ಲಿ ಹುಡ್ಕೊಂಡು ಬಂದಿಲ್ಲ ಇವತ್ತವರೆಗೂ ತಾಲೂಕು ಆಫೀಸ್ವರೆಗೂ, ಫುಡ್ ಆಫೀಸ್ಗೆ ನಿಮ್ಮನ್ನ ಅವ್ರು ಇದಾರ, ಅವ್ರಿಗೆ ಸಮಸ್ಯೆಗಳಿದಾವ, ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಕ್ಷಣಕ್ಕೆ ಬಗೆಹರಿಲಿಲ್ಲ ಅಂದ್ರೆ ಕಾಲಾವಕಾಶ ತಗೊಳ್ಳೋಣ. ಈ ಕ್ಷಣಕ್ಕೆ ಆಗದೆ ಏನ್ ದಾರಿ ಇದೆ ಅಂತ ಧೈರ್ಯ ಹೇಳಿ ಅದಕ್ಕೆ ದಾರಿ ಹುಡುಕುವಂತ ಪ್ರಯತ್ನ ಆಗ್ಬೇಕು. ಯಾವುದೇ ಒಂದು ಸಭೆ ಅಚ್ಚುಕಟ್ಟಾಗಿ ಆಗೋದ್ರಿಂದ ಜನರಲ್ಲಿ ಒಂದು ನಂಬಿಕೆ, ವಿಶ್ವಾಸ ಮೂಡಿಸುವಂತವರಾಗಬೇಕು. ಪ್ರತಿ ಸಮಸ್ಯೆಗೆ ಪರಿಹಾರ ಇರುತ್ತೆ, ಮಾತಾಡೋದು ಬೇಡವಾ, ನೀವು ಕೊಟ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಒಂದು 5 ನಿಮಿಷ ನಾನು ಮಾತಾಡಿದ್ರೆ ನೀವು ಸಮಸ್ಯೆ ಅದಕ್ಕೆ ಬಂದಿದ್ದೀವಿ. ಸ್ಕೂಲ್ ಶುರು ಆಗ್ತಾ ಇದೆ, ನೀರ್ ಸಮಸ್ಯೆ ಇದೆಯಾ, ಎಲ್ಲಿ ನಿಮ್ಗೆ ಏನೇನು ಸಮಸ್ಯೆ ಇದೆ ಅಂತದನ್ನ ನಮ್ಗೆ ಗೊತ್ತಿಲ್ಲದೆ ಇರುವಂತದನ್ನ ನೀವು ತಿಳಿಸ್ಬೇಕು. ಸಭೆ ಅಂದ್ರೆ ನೀವು ಮಾತಾಡ್ಬೇಕು, ನಾವು ಉತ್ತರ ಮಾತ್ರ ಕೊಡ್ಬೇಕು. ನಾವು ಆ ಸಮಸ್ಯೆಗೆ ಪರಿಹಾರ ಇದೆಯಾ ಇಲ್ವಾ, ಎಲ್ಲಿದೆ ಪರಿಹಾರ, ಯಾವ ಇಲಾಖೆಯಲ್ಲಿದೆ ಅದನ್ನ ಮಾತ್ರ ನಾವು ತಿಳಿಸುವಂಥದ್ದು ಮಾಡ್ಬೇಕು. ಅದಕ್ಕೋಸ್ಕರ ನಾವು ಸರ್ಕಾರನೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ, ಕುಂದುಕೊರತೆಗಳನ್ನ ಬಗೆಹರಿಸಲಿಕ್ಕೆ, ಸ್ಪಂದಿಸೋದಕ್ಕೋಸ್ಕರ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಮಾತಾಡ್ತಾ ಇದ್ವಿ. ಎಲ್ಲ ಅಧಿಕಾರಿಗಳ ಪರಿಚಯ ಮಾಡ್ಕೊಳ್ಳಿ. ಅವ್ರ ಮುಖ ನಿಮಗೆ ಗೊತ್ತಾದ್ರೆ ನೀವು ಸ್ಕೂಲ್ ಟೈಮಲ್ಲಿ, ಅಡ್ಮಿಷನ್ಸ್ ಟೈಮಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ರೇಷನ್ ಕಾರ್ಡು, ಪೆನ್ಷನ್ದು ಏನೇನು ಸಮಸ್ಯೆಗಳಿದಾವೋ ಅದಕ್ಕೆ ಆದ್ಯತೆ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಮಾರಿಕುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾರ್ವಜನಿಕ ಕುಂದುಕೊರತೆ ಇಟ್ಕೊಂಡಿರೋದು ನಿಮಗೆಲ್ಲ ಗೊತ್ತಿದೆ. ಸೊ ನನ್ನ ಹೆಸರು ನಾಗಮಣಿ ಅಂತ, ತಹಶೀಲ್ದಾರು. ಎಲ್ಲರೂ ನೋಡೇ ಹೇಳ್ತೀರ ನನ್ನನ್ನು, ಯಾಕೆ ಅಂತಂದರೆ ಪ್ರತಿನಿತ್ಯ ನಿಮ್ಮ ಒಂದು ಸಮಸ್ಯೆಗಳಿಗೆ ನೀವು ತಾಲೂಕು ಕಚೇರಿಗೆ ಬರ್ತಾನೆ ಇರ್ತೀರ. ನಮ್ಮ ತಾಲೂಕು ಕಚೇರಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಕಂದಾಯ ಇಲಾಖೆಯಲ್ಲಿ ನಾವು 32 ಸಕಾಲ ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಅದೆಲ್ಲಾನು ನಾವು ನಿಗದಿತ ಕಾಲಾವಧಿಗಿಂತನೂ ಮೊದಲೇ ಕೊಡ್ತಾ ಇದ್ವಿ. ಕೆಲವೊಂದು ಕ್ಯಾಸ್ಟ್ ಇನ್ಕಮ್ ಆಗ್ಬೋದು, ಪೆನ್ಷನ್ಸ್ ಆಗ್ಬೋದು, ಕೆಲವೊಂದು
ಕಾರಣಗಳಿಂದ ಅದನ್ನ ನಾವು ವಿಲೆ ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಅದಕ್ಕೆ ಕಾರಣ ಇರುತ್ತೆ. ಸೊ ಏನು ನಾವು ಅಬ್ಸರ್ವೇಷನ್ ಹಾಕಿರ್ತೀವಿ ಇಂಥ ದಾಖಲೆ ಇಲ್ಲ ಅಂತ ದಾಖಲೆಗಳನ್ನು ಕೊಟ್ಟಲ್ಲಿ ಖಂಡಿತ ನಾವು ಮತ್ತೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಾಗೆ ನೀವು ಕೊಟ್ಟಲ್ಲಿ ಅದನ್ನ ನಾವು ಪರಿಶೀಲಿಸಿ ಮತ್ತೆ ನಿಮಗೆ ಆ ಜಾತಿ ಪ್ರಮಾಣ ಪತ್ರ ಆಗ್ಬೋದು, ಪೆನ್ಷನ್ಸ್ ಆಗ್ಬೋದು, ಇಲ್ಲ ಬೋನೋಫೈಡ್ ಆಗ್ಬೋದು, ಇದನ್ನೆಲ್ಲ ನಾವು ವಿತರಣೆ ಮಾಡ್ತೇವೆ. ಖಂಡಿತ ಮೊದಲು ಇದ್ದಿದ್ದ ದಿನಗಳಿಗಿಂತ ನಾವು ನಿಗದಿತ ಕಾಲಾವಧಿ 21-45 ದಿನಗಳಿದೆ ಅಂತ ನಿಮಗೂ ಗೊತ್ತು. ಆದ್ರೆ ನಾವು 2-3 ದಿನದಲ್ಲಿ ಈಗ ಆ ಒಂದು ಸೇವೆಗಳನ್ನು ನಮ್ಮ ಕಂದಾಯ ಇಲಾಖೆಯಿಂದ ಕೊಟ್ಟು ರಾಜ್ಯದಲ್ಲಿ ನಾವು ಕೋಲಾರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಸೊ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ನಿಮ್ಗೆಲ್ಲ ಗೊತ್ತು, ಖಾತೆಗಳಾಗಿಲ್ಲ ಅಂತ ನ್ಯಾಯಾಲಯದ ಆದೇಶದ ಪ್ರಕಾರ ಆಗ್ಬೋದು, ಅಥವಾ ಇಲ್ಲಿ ನಮ್ಮ HR ಖಾತೆ ಅಂದ್ರೆ ಪೌತಿ ಖಾತೆಗಳು ಆಗ್ಬೋದು, ಅಥವಾ ಸಾಗುವಳಿ ಚೀಟಿ ಪ್ರಕಾರ ಖಾತೆಗಳಾಗಿಲ್ಲ ಅಂತ ತುಂಬಾ ಸಮಸ್ಯೆಗಳನ್ನ ನೀವು ತಾಲೂಕು ಕಚೇರಿಗೆ ತಗೊಂಡು ಬರ್ತೀರಾ. ಕೆಲವೊಂದನ್ನ ನಾವು ಆದಷ್ಟು ಬೇಗ ಮಾಡ್ತಾ ಇದ್ವಿ, ಕೆಲವೊಂದು ದಾಖಲೆಗಳನ್ನ ತಗೊಂಡು ಅದನ್ನ ಮಾಡ್ತಾ ಇದ್ವಿ. ಆ ತರ ಇಶ್ಯೂಸ್ ನಿಮ್ದು ಯಾವ್ದಾದ್ರು ಇದರಲ್ಲಿ ಖಂಡಿತ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತು ವಿಎಗಳಿಂದ ನಿಮಗೆ ಬೇಗ ರೆಸ್ಪಾಂಡ್ ಆಗ್ತಾ ಇದ್ದಲ್ಲಿ ಆ ಒಂದು ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ತಂದರೆ ಖಂಡಿತ ಅದನ್ನು ಯಾವ ರೀತಿಯಲ್ಲಿ ನಾವು ಬಗೆಹರಿಸಬಹುದಂತ ಬಗೆಹರಿಸಿಕೊಡ್ತೇನೆ. ಅದೇ ರೀತಿ ಈಗ ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ನಿಮಗೆ ಸಾಗುವಳಿ ಚೀಟಿ ಕೊಟ್ಟು ಸುಮಾರು ವರ್ಷಗಳಿಂದ ಅದು ದುರಸ್ತಿ ಆಗದೆ ಇದ್ದು, ದುರಸ್ತಿ ಆಗಿಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡಕ್ಕಾಗಲ್ಲ. ಒಂದು ಅದನ್ನ ಬ್ಯಾಂಕ್ ಅಲ್ಲಿ ಪ್ಲೆಡ್ಜ್ ಮಾಡೋದಾದ್ರೂ ಆಗ್ಬೋದು, ಅಥವಾ ಬೇರೆ ಕಾರಣಗಳಿಗೆ ನೀವು ಬೇರೆ ಯಾರಿಗಾದ್ರೂ ಅದನ್ನ ಇದು ಕೊಡಕ್ಕಾಗ್ಬೋದು, ಮಾರಾಟ ಮಾಡ್ಲಿಕ್ಕೆ ಆಗ್ಬೋದು. ಈ ಕೆಲವು ಕಾರಣಗಳಿಂದ ಪಿ ನಂಬರ್ ಇದ್ದಲ್ಲಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಮಾಡದೇ ಇರೋದ್ರಲ್ಲಿ ತುಂಬಾ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ಸುಮಾರು ವರ್ಷಗಳಿಂದ ಇದೆ. ಈಗ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ಒಂದು ಅದಕ್ಕೆ ಜನ ಸರ್ಕಾರದಿಂದ ತುಂಬಾ ಒಂದು ಡ್ರೈವ್ ಮೋಡ್ ಅಲ್ಲಿ ಮಾಡಿ ಅಂತ ನಮಗೆ ಸರ್ಕಾರದಿಂದ ನಿರ್ದೇಶನ ಇದೆ. 2-3 ತಿಂಗಳಲ್ಲಿ ನಾವು ಮುಗಿಸ್ಬೇಕಂತ ಈಗಾಗಲೇ ನಾವು ಅದನ್ನ ಹೆಜ್ಜೆ ಇಟ್ಟಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ನಾವು 80% ಏನು ನಮ್ಮ ಸರ್ಕಾರಿ ಗೋಮಾಳ ಜಮೀನುಗಳಿದ್ರು ದುರಸ್ತಿ ಆಗದೆ ಇರುವಂತದ್ದು ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಫೀಡ್ ಮಾಡಿದ್ದೀವಿ. ಈಗ ಆ ಕಾರ್ಯವನ್ನು ಕೈಗೆತ್ತಿಕೊಂಡು ನಮ್ಮಲ್ಲಿ ಆನ್ಲೈನ್ ಫೀಡ್ ಮಾಡಿದ ತಕ್ಷಣ ಸರ್ವೆ ಇಲಾಖೆಗೆ ಕಳಿಸ್ತಾ ಇದ್ದೀವಿ. ಇನ್ನು ಒಂದು 1 or 2 months ಅಲ್ಲಿ ಖಂಡಿತ ಈ ಪಿ ನಂಬರ್ಗಳಿಗೆ ಒಂದು ಮುಕ್ತಿ ಅಂತ ಈ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಆ ತರ ನಿಮ್ಗೆ ಯಾವ್ದಾದ್ರು ಇನ್ನೂ ಆಗಿಲ್ಲ ಅಂತ ಮಾಡ್ತಾ ಇದ್ದೀವಿ. ನಿಮ್ಮ ಗಮನದಲ್ಲಿ ಇದು ಯಾವ್ದಾದ್ರು ಆಗಿಲ್ಲ ಅಂತಂದ್ರೆ ಈ ವಿಲೇಜ್ ಅಕೌಂಟೆಂಟ್ ಅಥವಾ ಹಾರೆ ಮುಖಾಂತರ ನೀವು ಅದು ಯಾವ್ದು ನಿಮ್ದು ಆಗಿಲ್ಲ ಅಂತ ಅವ್ರ ಗಮನಕ್ಕೆ ತಂದಲ್ಲಿ ನನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ಬಂದು ಕೊಟ್ಟಾರೆ ಖಂಡಿತ ಅದನ್ನ ದಾಖಲೆಗಳು ಏನಿದೆಯೋ ನೋಡ್ಬಿಟ್ಟು ನಾವು ಕೂಡಲೇ ಅದನ್ನ 1 to 5 ಮಾಡ್ಲಿಕ್ಕೆ ದುರಸ್ತಿ ಕ್ರಮ ಕೈಗೊಳ್ಳುತ್ತೇವೆ. ಇದು ಅಲ್ಲದೆ ಬೇರೆ ಏನೇ ಒಂದು ಕಂದಾಯ ಇಲಾಖೆಗೆ ಸಮಸ್ಯೆ ಸಂಬಂಧಪಟ್ಟ ಹಾಗೆ ಒಂದು ನಕಾಶೆ ಪ್ರಕಾರ ರಸ್ತೆ ಇಲ್ಲ ಅನ್ನೋದಾಗ್ಲಿ, ಸ್ಮಶಾನ ಇಲ್ಲ ಅನ್ನೋದಾಗ್ಲಿ, ಈ ಒಂದು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ಈ ಸಭೆಯ ಮುಖಾಂತರ ನೀವು ತಂದರೆ ಖಂಡಿತ ಅದನ್ನ ಶೀಘ್ರವಾಗಿ ಪರಿಹರಿಸಿಕೊಳ್ತೇವೆ. ಸುಮ್ಮನೆ ಕಂದಾಯ ಇಲಾಖೆ ಅಂತ ಅಲ್ಲ, ನಮ್ಮ ತಾಲೂಕು ಆಡಳಿತದಲ್ಲಿ ಇಷ್ಟೊಂದು ಇಲಾಖೆಗಳಿದೆ. ಆ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಯಾವ್ದಾದ್ರು ನಿಮ್ ಕೆಲಸ ಕಾರ್ಯಗಳು ಆಗಿಲ್ಲ ಅಂದಲ್ಲಿ ಈ ಒಂದು ಸಭೆಯ ಮುಖಾಂತರ ಅಥವಾ ನಮ್ಮ ತಾಲೂಕು ಕಚೇರಿ ಬಂದು ನನ್ನ ಮುಖಾಂತರ ಕೊಟ್ಟರು ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಬೇಗ ಆ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಶ್ರಮ ವಹಿಸ್ತೇನೆ ಅಂತ ನಿಮ್ಗೆ ದಿನ ಹೇಳ್ತೇನೆ. ಈಗ ಶಾಸಕರ ಕಡೆ ಅಲ್ಲಿ ಕಡೆ ಹೇಳ್ಬಿಟ್ಟು ಈ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮೇಡಮ್ ಅವರು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡು ಸುಮಾರು ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿ ಈಗ ಮಾರಿಕುಪ್ಪ ಗ್ರಾಮ ಪಂಚಾಯತಿಗೆ ತಲುಪಿದ್ದೀವಿ. ಈ ಒಂದು ಕಾರ್ಯಕ್ರಮ ಮಹತ್ವ ಏನಪ್ಪಾ ಅಂತಂದ್ರೆ, ನಾವು ವರ್ಷದಲ್ಲಿ 360 ದಿನ ಕೂಡ ನಾವು ತಾಲೂಕು ಮಟ್ಟದಲ್ಲಿ ನಾವು ಇದ್ಕೊಂಡು ಅಲ್ಲೇ ಕೆಲಸ ಕಾರ್ಯ ನಿರ್ವಹಿಸ್ತೀವಿ. ಇದು ಮೇಡಮ್ ಅವರು ಕೂಡ ಪ್ರತಿಯೊಂದು ತಿಂಗಳಲ್ಲಿ ಕೂಡ ನಮ್ಮ KDP ಸಭೆ, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದು ಅಲ್ಲಿ ನಮ್ಮ ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾರೆ ಮಾನ್ಯ ಶಾಸಕರು. ಇದು ಅವರು 4 ಗೋಡೆ ಮಧ್ಯದಲ್ಲಿ ಮಾಡುವುದು ಸರಿಯಿಲ್ಲ. ತಾಲೂಕಿನ ಆಡಳಿತ ಏನಿದೆ 29 ಇಲಾಖೆ ಕೂಡ ನಮ್ಮ ಜನಗಳ ಮುಂದೆ ಹೋಗ್ಬೇಕು, ಆ ಜನರ ಮುಂದೆ ಈ ಒಂದು ಸಮಸ್ಯೆಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ಅವರು ತೀರ್ಮಾನ ಮಾಡಿ ಎಲ್ಲ ಇಲಾಖೆಯನ್ನ ತಾಲೂಕು ಆಡಳಿತವನ್ನ 29 ಇಲಾಖೆಗಳು ಕೂಡ ನಮ್ಮ ಮಾರಿಕುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಒಂದು ತಾಲೂಕು ಆಡಳಿತ ಕಚೇರಿಯನ್ನ ನಾವು ಇವತ್ತು ಓಪನ್ ಮಾಡಿದ್ದೀವಿ ಅಂತ ನಾವು ಅನ್ಕೋಬಹುದು. ಯಾಕಂತಂದ್ರೆ ಎಲ್ಲ ಅಧಿಕಾರಿ ಮಿತ್ರರು ಕೂಡ
ನಾವಿಲ್ಲಿದ್ದೀವಿ. ಏನೇ ಸಮಸ್ಯೆ ಇದ್ರು ಕೂಡ ಈಗಾಗಲೇ ಅಮ್ಮ ಅವರು ಹೇಳಿದ್ದಾರೆ, ಆ ಸಮಸ್ಯೆಯನ್ನ ಇಲ್ಲೇ ನಾವು ಕೆಲವೆಲ್ಲ ಬಗೆಹರಿಸಕ್ಕೆ ನಾವು ಲಿಖಿತ ಮೂಲಕ ಆಗ್ಬೋದು, ಮೌಖಿಕವಾಗಿ ಆಗ್ಬೋದು ಹೇಳಿದ್ರೆ ಇಲ್ಲೇ ಕೆಲವೆಲ್ಲ ಕೂಡ ಸಮಸ್ಯೆಗಳು ನಾವು ಬಗೆಹರಿಸಿ ಇಲ್ಲೇ ವಿಚಾರ ಮಾಡ್ತೀವಿ. ಅದಕ್ಕೆ ಅಕಸ್ಮಾತ್ ಏನಾದರೂ ಕಾಲಾವಕಾಶ ಬೇಕಂದ್ರೆ ಮೇಡಮ್ ಅವರ ಕಾಲಾವಕಾಶ ತಗೊಂಡು ನಾವು ಒಂದು 10-15 ದಿವಸದಲ್ಲಿ ಕೆಲವೆಲ್ಲ ಅರ್ಜಿಗಳನ್ನ ವಿಚಾರ ಮಾಡುವಂತ ಕೆಲಸ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಅವರು ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವರವರ ಇಲಾಖೆ ಬಗ್ಗೆ ಕೂಡ ಹೇಳ್ತಾರೆ, ಅವರು ಪರಿಚಯ ಮಾಡ್ಕೊಳ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಒಬ್ಬೊಬ್ಬರಾಗಿ ಯಾರು ಕೂಡ ಆತರ ಪಡಬೇಡಿ. ನಾವು ಬಂದು ಇಲ್ಲೇ ವೇದಿಕೆ ಹತ್ರ ಹೇಳಿದ್ರು ನಡೀತಾರೆ, ಅಲ್ಲೇ ನಾವು ಮೈಕ್ ಕೊಡ್ತೀವಿ. ಮೈಕ್ ಮುಖಾಂತರ ಕೂಡ ತಾವು ತಮ್ಮ ಸಮಸ್ಯೆಯನ್ನು ಹೇಳಿದ್ರೆ ನಾವು ಇಲ್ಲೇ ಬರ್ಕೊಂಡು ಅದನ್ನು ವಿಚಾರ ಮಾಡುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಎಲ್ಲ ಅಧಿಕಾರಿಗಳು ಕೂಡ ಮೊದಲನೇದಾಗಿ ಫುಡ್ ಅವರಿಂದ ಹಿಡ್ಕೊಂಡು ಅವ್ರು ಪರಿಚಯ ಮಾಡಿಕೊಂಡು ಇಲಾಖೆ ಬಗ್ಗೆ ಹೇಳ್ಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.